ಎಲ್ರಿಗೂ ನಮಸ್ಕಾರ. ನಾನು ಮಿಥುನ್ ಕೂಡ ಮಾತಾಡೋದು. ಮೊನ್ನೆ ಒಂದು 2-3 ವೀಡಿಯೋ ನೋಡಿದ್ರೆ ತುಂಬ ಬೇಜಾರಾಗೋಯಿತು. ಎಲ್ಲ ಪ್ರೀತಿ ಪಟ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿ ಎತ್ಕೊಳ್ಸಿ ಹಾಕಿರ್ತೀವಿ. ಈಗ ಲಕ್ಷಾಂತರ ರೂಪಾಯಿ ಬೆಲೆ ಆಗಿದೆ ಎತ್ಕೊಳ್ದು. ರೇಸ್ ಎತ್ತರಂತೂ ಕೇಳೋಂಗಿಲ್ಲ, ಅವರು ಜಾಸ್ತಿ ಬೆಲೆ ಆಗಿದೆ. ಅದನ್ನೆಲ್ಲ ಎತ್ಕೊಂಬಂದಾಗ ಸ್ವಲ್ಪ ಜೋಪಾನ ಅಷ್ಟೆಲ್ಲ ಮನೆಯಲ್ಲಿ ಕಷ್ಟಪಟ್ಟು ಅದಕ್ಕೆ ಸೊಳ್ಳೆ ಕೂರ್ದಂಗೆ ಒಳ್ಳೆ ಕೊಟ್ಟಿಗೆ ಕಟ್ಟಿ ಸಾಕಿ ಇವರು ಹೆಂಗೆ ಮಲಗಿರ್ತಾರಲ್ಲ ಅದಕ್ಕೆ ಚೆನ್ನಾಗಿ ನೋಡ್ಕೋತಾರೆ. ಒಳ್ಳೆ ಫುಡ್ ಕೊಟ್ಟು ಸಾಕಿರ್ತಾರೆ. ಒಂದು ರೇಸು ಇದಕ್ಕೋಸ್ಕರ 50 ಸಾವಿರ 1 ಲಕ್ಷಕ್ಕೋಸ್ಕರ ರೇಸ್ ನಡೆಸೋದಂತ ತಪ್ಪೇ ಅಂತಿಲ್ಲ. ಬಟ್ ಅದು ಯಾವ ಇದ್ದಾಗ ಕಾಲು ಜಾರತೆ ಅಂತ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಇದ್ರೂ ನಡೆಸಿದಾಗ ನೋಡಿ ಮೊನ್ನೆ ಒಂದು ಎತ್ತಿಗೆ 2 ಕಾಲು ಮುರಿದೋಗಿದೆ ಮೊನ್ನೆ. ಆಮೇಲೆ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಅದಕ್ಕೆ ತುಂಬ ಜನ ನೋಡಿ ರಿಯಾಕ್ಟ್ ಕೂಡ ಮಾಡಿದ್ದೀರಾ. ಮಳೆಲ್ಲ ಹುಡುಗ ಓಡಿಸ್ಕೊಂಬರ್ತಿದ್ದೀನಿ, ಹೊಸ್ದಾಗಿ ಮನೆ ಕಟ್ಟಿದಾರೇನೋ, ಹೊಸ್ದಾಗಿ ತಂದು ಕಟ್ಟಿರ್ಬೇಕು, ಇಲ್ಲ ಅಳುಬರಾಗಿರ್ಬೋದು ತಂದು ಕಟ್ಟಿರ್ಬೋದು. ಓಡಿಸ್ಕೊಂಬಂದದು ಗಾರೆ ನೆಲಮೆ ಬಿದ್ದು ಜಾರುತ್ತೆ. ಅದೇನಾಗಿದೆ ಗೊತ್ತಿಲ್ಲ ಸದ್ಯಕ್ಕೆ. ಮೊದಲೇನಾಗ್ತಿದೆ, ಗೋ ಸಂಪತ್ತು ನಾಶ ಆಗ್ತಿದೆ. ಅದರಲ್ಲಿ ಸಣ್ಣ ಪುಟ್ಟ ಉಳ್ಕೊಂಡಿರೋ ದನಗಳೆಲ್ಲ ಈಗ ಭಾರಿ ಬೆಲೆ ಆಗಿದೆ. ನೀವು ನೋಡ್ತೀರಿ 2-3 ವರ್ಷದಿಂದ ಈ ವರ್ಷಕ್ಕೂ ಜಾತ್ರೆ ತಿರುಗಾಡ್ಕೊಂಡು ತೊಗೊಂಡ್ರು ಗೊತ್ತಿರುತ್ತೆ ರೈತರಿಗೆಲ್ಲ, ಮತ್ತು ಇವ್ರ ಎತ್ತನವ್ರಿಗೆಲ್ಲ ಎಷ್ಟು ಬೆಲೆ ಆಗಿದೆ ಎತ್ಗಳಿಗೆ ಅಂತ. ಎತ್ಗಳು ಇಲ್ಲ, ಕಮ್ಮಿ ಗ್ಯಾಸ್ಗಳಿಲ್ಲ, ಹಸುಕರು ಇಲ್ಲ, ಆ ಥರ ಆಗಿದೆ ಪರಿಸ್ಥಿತಿ. ಯಾರು ರೈತರು ಸಾಕ್ತಿಲ್ಲ. ಮೊದಲೇ ಎಲ್ಲ ಟ್ರ್ಯಾಕ್ಟ್ರ್ ಮೊರೆ ಹೋಗಿ ಏನು ಮಾಡೋದು, ಮೈಸೂರಿಲ್ಲ, ಹೊಸ ಪೀಳಿಗೆ ಎಲ್ಲ ಹೋಗಿ ಬೆಂಗಳೂರು ಕಡೆ ಸಿಟಿ ಕಡೆ ಸೇರಿಕೊಂಡು ಕೆಲಸಗಳು ಮಾಡ್ಕೊಂಡು ಹಳ್ಳಿ ಕಡೆ ಯಾರೂ ಇಲ್ಲ. ಹಂಗಾಗಿ ಏನಾಗಿದೆ, ಈಗ ಗೋ ಸಂಪತ್ತು ತುಂಬ ನಾಶ ಆಗ್ತಿದೆ. ಅದಕ್ಕೆ ಒಂಚೂರು ಒತ್ತು ಕೊಟ್ಟು ಈ ಥರದೆಲ್ಲ ಆಗೋದು ಒಂಚೂರು ಕಮ್ಮಿ ಮಾಡಿಕೊಂಡ್ರೆ ಎತ್ತುಗಳನ್ನ ಉಳಿಸಿ ಬೆಳೆಸ್ಬೋದು.